ಯಾರು ಅಂತ ಗೆಸ್ ಮಾಡು. ಅಹಲ್ಯ. ಎಸ್ ವೇದ್, ಒನ್ ಅಂಡ್ ಓನ್ಲಿ ಅಹಲ್ಯ, ನಿನ್ನ ಅಹಲ್ಯ. ಎಂಗೇಜ್ಮೆಂಟ್ ಆಗ್ತಿದೆ ಅಂತ ಸಾಹೇಬ್ರು ಫುಲ್ ಖುಷಿಯಲ್ಲಿರೋ ಹಾಗಿದೆ. ಯಾರಾದ್ರೂ ಎಂಗೇಜ್ಮೆಂಟ್ ಅಂದ್ರೆ ಬಹಳ ಖುಷಿಯಾಗಿತ್ತು. ಯಾರು ಹೇಳಿದ್ದು? ನನಗೆ ನಿಜವಾಗ್ಲೂ ಖುಷಿ ಇಲ್ಲ. ನನಗೆ ಅಳೋದು, ತಲೆ ಕೆರ್ಕೊಳ್ಳೋದು ಅದೆಲ್ಲ ಬರಲ್ಲ. ಬಿಡು, ನಿನ್ ಎಂಗೇಜ್ಮೆಂಟ್ ಏನ್ ಆಗಲ್ಲ. ಇನ್ನೇನ್ ಮತ್ತೆ, ನಿನ್ ಪಕ್ಕದಲ್ಲಿ ನಿಲ್ಬೇಕಾಗಿರೋಳು ನಾನು. ನಾನೇ ನಿನ್ ಜೊತೆ ಇಲ್ಲ ಅಂದ್ಮೇಲೆ ಎಂಗೇಜ್ಮೆಂಟ್ ಹೇಗಾಗತ್ತೆ? ನೋಡು ಹಲ್ಯ, ನಾನು ಹಳೆದೆಲ್ಲ ಮರ್ತೀನಿ. ನೀನು ಎಲ್ಲವನ್ನು ಮರೆತು ಹೊಸ ಜೀವನ ಶುರು ಮಾಡ. ನನ್ನಿಂದ ಏನ್ ಹೇಳ್ಬೇಕಾದ್ರೂ ಕೇಳು, ಮಾಡಿ ರೀತಿ ಟಾರ್ಚರ್ ಮಾಡೋಣ. ತಪ್ಪು ನಿಂದೆ ಇರುವಾಗ ನನಗೆ ಯಾಕೆ ಬೈತ್ಯಾ? ನನ್ನನ್ನ ನಿನ್ ಮನ್ಸಿಂದ ಪ್ರೀತಿ ಮಾಡು. ಅವಾಗ ನಾನು ನಿನಗೆ ಎಷ್ಟೇ ಸತಾಯಿಸಿದ್ರು ನಿನಗೆ ಟಾರ್ಚರ್ ಅನ್ಸಲ್ಲ. ಆಮೇಲೆ ನಂಗೆ ಲೇಟ್ ಆಗ್ತದೆ, ಆಮೇಲೆ ಕಾಲ್ ಮಾಡ್ತೀನಿ. ನೀನ್ ಆಮೇಲೆ ಏನಕ್ಕೆ ಕಾಲ್ ಮಾಡ್ತೀಯ ವೇದ್? ಓ, ಎಂಗೇಜ್ಮೆಂಟ್ ನಡೀಲೇ ಇಲ್ಲ, ಊಟ ಬೇರೆ ತುಂಬಾ ಜಾಸ್ತಿ ಜನಕ್ಕೆ ಮಾಡಿಸ್ಬಿಟ್ಟಿದೀವಿ, ಅದೆಲ್ಲ ವೇಸ್ಟ್ ಆಗುತ್ತೆ, ಬಂದ್ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಕ್ಕ? ಅಹಲ್ಯ, ನಿನ್ ಇಮ್ಯಾಜಿನೇಷನ್ ಎಲ್ಲ ನಿಜ ಆಗುತ್ತೆ ಅಂತ ಅನ್ಕೋಬೇಡ. ನಿಂದ ಏನಾದ್ರೂ ಮತ್ತೆ ಅನಾಹುತ ಆದ್ರೆ ಅದಕ್ಕೆ ನಾನ್ ಹೊಣೆ. ಖಂಡಿತ ನೀನೇ ಹೊಣೆ ಆಗ್ತೀಯಾ. ಯಾಕೆ ಹೇಳು? ನನ್ ಮೊಬೈಲ್ಗೆ ಲಾಸ್ಟ್ ಕಾಲ್ ಮಾಡಿದವನು ನೀನೇ ಆಗಿರ್ತೀಯ. ಆರ್ ಯು ಕ್ರೇಜಿ ಅಹಲ್ಯ? ನನಗೆ ಎಂಗೇಜ್ಮೆಂಟ್ ನಡೀತಿದೆ, ಎಲ್ಲರೂ ನನಗೆ ಕಾಯ್ತಿರ್ತಾರೆ. ಅದನ್ನ ಬಿಟ್ಟು ನೀನ್ ಹೇಳಿದ ಕಡೆ ಬರೋದಕ್ಕಾಗಲ್ಲ. ಬರ್ಲೇಬೇಕು ವೇದ್, ನಿನಗ್ ಬೇರೆ ಆಪ್ಷನ್ ಇಲ್ಲ. ನಿನಗ್ ಬರ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡ್ತೀಯ. ಹೇಳದ್ನಲ್ಲ, ನನ್ ಮೊಬೈಲ್ಗೆ ಲಾಸ್ಟ್ ಕಾಲ್ ನಿಂದೆ ಆಗಿರುತ್ತೆ ಅಂತ. ನಾನು ನಿಂಗೊಂದು ಲೊಕೇಶನ್ ಕಳಿಸ್ತೀನಿ, ಹಿಂದೂ ಮುಂದೂ ಯೋಚನೆ ಮಾಡ್ದೆ ಬೇಗ ಬಂದ್ಬಿಡು. ನೀನ್ ಅರ್ಧ ಗಂಟೆಲಿ ಇಲ್ಲಿ ಇರ್ಬೇಕು, ನನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೋಬೇಕು. ಇಲ್ಲಿ ಎಲ್ಲ ರೆಡಿ ಇದೆ, ನೀನ್ ಬರ್ಬೇಕು ಅಷ್ಟೇ. ಬರ್ಲಿಲ್ಲ ಅಂದ್ರೆ ಅಮೂಲ್ಯನ ಮುಗಿಸ್ಬಿಡ್ತೀನಿ. ಈ ತರ ದಿನ ಬರುತ್ತೆ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಮೂಲ್ಯ ಎಂಗೇಜ್ಮೆಂಟ್ ಅಂತ ತುಂಬಾನೇ ಎಕ್ಸೈಟೆಡ್ ಆಗಿರ್ತಾಳೆ. ನನ್ ಬಚಾರಿಗೆ ಮೋಸ ಆಗ್ಬಾರ್ದು. ಆದ್ರೆ ಇವಳು ದೊಡ್ಡ ಲೂಸು. ವಿಕ್ರಾಂತಿ ಫೋನ್ ಮಾಡ್ಲಾ? ಬೇಡ, ಅವನಿಗೆ ವಿಚಾರ ಗೊತ್ತಾಗೋದೇ ಬೇಡ. ಎಸ್, ಕಾಂತನ್ ಕಾಲ್ ಮಾಡೋದೇ ಬೆಟರ್. ಬಾಸ್ ಯಾಕೆ ನಂಗ್ ಕಾಲ್ ಮಾಡ್ತಾ ಇದಾರೆ? ಹೇಳಿ ಬಾಸ್. ಅರ್ಜೆಂಟ್ ಆಗಿ ನಾನ್ ಕಳ್ಸೋ ಲೊಕೇಶನ್ಗೆ ಒಂದ್ ಗಾಡಿ ತಗೊಂಡ್ ಬನ್ನಿ. ಯಾಕೆ ಬಾಸ್, ನಿಮ್ ಕಾರ್ಗೇನಾಯ್ತು? ಕಾಂತ, ಏನಾಯ್ತು ಹೇಗಾಯ್ತು ಅಂತ ಹೇಳಿಲ್ಲ ಅಂದ್ರೆ ನಾನು ಹೇಳೋ ಕೆಲಸ ಮಾಡೋದಿಲ್ಬೇಕ್ರಿ? ಹಾಗೇನಿಲ್ಲ ಬಾಸ್, ಈಗ್ಲೇ ಹೊರಡ್ತೀನಿ. ಸರಿ, ಈ ವಿಷಯ ಯಾರಿಗೂ ಹೇಳೋದಿಕ್ಕೆ ಹೋಗ್ತೀನಿ. ಓಕೆ ಬಾಸ್. ಲವ್ ಮಾಡೋ ಟೈಮಲ್ಲಿ ಇಂಥ ಚಾನ್ಸ್ ಸಿಕ್ಕಿರಲ್ಲ. ಅಪರೂಪಕ್ಕೆ ದೇವರು ಎಮರ್ಜೆನ್ಸಿ ವರ ಕೊಟ್ಬಿಟ್ಟಿಯಾನೆ. ಎಂಜಾಯ್ ಮಾಡೋಕ್ಕಾಗದಿದ್ರು ಸಮಾಧಾನ ಪಡ್ಕೋಬಹುದು.
ಓ ಹಲೋ, ಗಮನ ರೋಡ್ ಮೇಲೆ ಇರ್ಲಿ. ನಿಮಗೆ 4 ವೀಲರ್ನ ಕರೆಕ್ಟ್ ಆಗಿ ಓಡ್ಸಕ್ ಬರಲ್ಲ, ಇನ್ನು ಈ ಸೈಕಲ್ ಬೇರೆ, ಅದನ್ನು ಡಬಲ್ಸ್. ಏನ್ ಮಾಡ್ತಿರೋ ಏನೋ, ಹಮ್ ಬಂತು ಎಗ್ಗಸ್ ಬೀಳ್ಸ್ಬಿಡ್ಬೇಡಿ. ಗಂಡಂದಿರ್ ಕಾಲ್ ಹಿಡಿಯಕ್ಕೆ ಅಂತ ಕಾಯ್ತಿರ್ತಾರೆ ಹೆಂಡ್ತಿರು. ನೀನ್ ಅಂತವ್ರಿಗೆಲ್ಲ ಪ್ರೆಸಿಡೆಂಟ್ ಇರ್ಬೇಕು. ಹಾ, ಓಡವಾ. ಆಗುತ್ತೆ, ಎಲ್ಲ ಆಗುತ್ತೆ. ಆದ್ರೆ ನನಗೆ ಹೇಗ್ ಬೇಕೋ ಹಾಗೆ. ಈ ಹುಡುಕಾಟ ನಡೆಸೋ ಕಾರ್ಯಕ್ರಮದ ಉಸಾಬರಿ ಯಾರಿಗೂ ಬೇಡಪ್ಪ. ಒಬ್ರನ್ನ ಹುಡುಕೋದಕ್ಕೆ ಇನ್ನೊಬ್ರನ್ನ ಕಳಿಸಿದ್ರೆ ಅವ್ರನ್ನ ಹುಡುಕೋದಕ್ಕೆ ಮತ್ತೊಬ್ರನ್ನ ಕಳಿಸ್ಬೇಕು. ವಿಕ್ಕಿ ಮದ್ವೆ ಟೈಮ್ನಲ್ಲೂ ಇಷ್ಟೇ ಟೆನ್ಷನ್ ಆಗಿತ್ತು. ಈಗ ವೇದಾಂತ್ ಎಂಗೇಜ್ಮೆಂಟ್ ಟೈಮ್ನಲ್ಲೂ ಅದೇ ಟೆನ್ಷನ್ ಆಗ್ತಾ ಇದೆ. ಎಲ್ಲ ತಯಾರಿ ನಡೆಸ್ತೀವಿ ಅಂತ ಹೇಳಿದಿ ವಿಕ್ಕಿ ಮತ್ತೆ ಸಾರ್ಥಕ್ ಎಲ್ಲಿಗೆ ಹೋದ್ರು? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಸಾರ್ಥಕ, ವಿಕ್ಕಿ, ಇದೇನ್ರಪ್ಪ ಇದು? ಭಾವಿ ಅಳಿಯಂದ್ರನ್ ಹುಡುಕಿ ಅಂತಂದ್ರೆ ಭಾವ ಬಾಮೈದ ಇಬ್ರು ಸೇರ್ಕೊಂಡು ಹೀಗೆ ನಿದ್ದೆ ಮಾಡ್ಬಿಟ್ಟಿದಿರಲ್ಲ. ಪೂರ್ತಿ ರೆಡಿಯಾಗಿ ಬರೋ ಅತಿಥಿಗಳನ್ನ ಬರ್ಮಾಡ್ಕೊಳ್ಳೋದ್ ಬಿಟ್ಟು ನೀವಿಬ್ರು ಹೀಗೆ ಕುತ್ಕೊಂಡ್ಬಿಟ್ರೆ ನಾನ್ ನಿಮಗೇನು ಅಂತ ಹೇಳೋದು? ಎಲ್ಲಿದೀವ ನಾವು? ಯಾಕೇನು ಹೊಳಿತಿಲ್ಲ? ಇನ್ನು ಏನ್ರಪ್ಪ ಯೋಚನೆ ಮಾಡ್ತಾ ಇದ್ದೀರಾ? ಅದು ಮಾವ, ಲೈಟ್ ಸ್ಪೀಡ್ ಅಲ್ಲಿ ಹೆಂಗ್ ರೆಡಿ ಆಗಿ ಬರೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಚಿಕ್ಕಪ್ಪ, ಹಿಂಗ್ ಹೋಗಿ ಹಿಂಗ್ ಬರ್ತೀವಿ ನೋಡಿ. ಅದೇನ್ ಮಾಡ್ತೀರಾ? ಬೇಗ ಬೇಗ ಬಾಡ್ರಪ್ಪ, ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಬಾವ, ಏನೋ ಸ್ಕ್ಯಾಮ್ ನಡೆದಿದೆ. ನನ್ ಪ್ಯಾಂಟು ನನಗೆ ಫಿಟ್ ಆಗ್ತಿಲ್ಲ ಅಂದ್ರೆ ಏನರ್ಥ? ಯಾರೋ ಈ ಟ್ರ್ಯಾಪ್ ನ ಇಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಏನ್ ಹೇಳ್ತಿದ್ಯಾ ವಿಕಿ?
ಅಲ್ಲ ಒಂದೇ ದಿನದಲ್ಲಿ ನಾನು ಸಣ್ಣ ಆಗ್ಬಿಟ್ಟ ಅಂತ ಡೌಟ್ ಆಗ್ತಿದೆ ಬಾವಾ. ಬಾಮಿದ ಏನ್ ನಿನ್ ಅವಸ್ಥೆ? ಎದೋಳು ಬೇಗ ರೆಡಿ ಆಗೋಣ. ಇನ್ನೇನ್ ಬಾವಾ, ರಾತ್ರಿ ಎಲ್ಲ ಒಂದೇ ಒಂದ್ ವೆಹಿಕಲ್ ಸಿಗ್ದೆ ಕತ್ಲಲ್ಲಿ ನಡ್ಕೊಂಡ್ ಬಂದಿದ್ದೀನಿ. ಒಂದ್ ಕಡೆ ಸುಸ್ತು, ಇನ್ನೊಂದ್ ಕಡೆ ನಿದ್ದೆನೂ ಇಲ್ಲ. ಅಲ್ಲ ಬಾಮೈದ, ಯಾರ ಕಾಲ್ ಮಾಡಿ ಕ್ಲೈಂಟ್ ಮೀಟಿಂಗ್ ಇದೆ ಬಾ ಅಂದ ತಕ್ಷಣ ಗುಡು 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 ಅಂತ ಓಡಾಗ್ಬಿಟ್ಟಿದ್ಯಲ್ಲ. ಹಿಂದೆ ಮುಂದೆ ವಿಚಾರಿಸಿ ತಾನೇ ಹೋಗ್ಬೇಕು. ಯಾರ ಸಕ್ಕದಾಗ ಆಗಿ ಆಡ್ಸಿದಾರ್ ಬಿಡು ನಿನ್ಗೆ. ಸುಮ್ನಿರಿ ಬಾವಾ, ಆಗಿರೋ ಗಾಯಕ್ಕೆ ನೀವು ಉಪ್ಪಚ್ಚಕ್ ಹೋಗ್ಬಿಡಿ. ಮನುಷ್ಯ ಅಂದ್ಮೇಲೆ ಸಹಜ ತಪ್ಪು ಮಾಡೇ ಮಾಡ್ತಾನೆ, ಮಾಡ್ತಾನೆ. ಬಟ್ ಏನಾರ ಆಗ್ಲಿ, ಆ ಫೋನ್ ಮಾಡಿದ ಹುಡುಗಿ ಏನಾರ ನನ್ನ ಕೈಲಿ ಸಿಕ್ಕಿದ್ರೆ ಕ್ರಾಚಾರ ಬಿಡಿಸ್ಬಿಡ್ತೀನಿ. ವಿಕಿ, ಸಾರ್ಥಕ್, ಬೇಗ ಬನ್ನಿ ಇಲ್ಲಿ. ರೆಡಿ ಆಮೇಲೆ ಆಗಿ, ಮೊದ್ಲು ಬನ್ನಿ ಇಲ್ಲಿ. ಈಗ್ಲೇ ಬಂದ್ವಿ. ಏನ್ ನಡೀತಾ ಇದೆ ಇಲ್ಲಿ? ಎರಡೂ ಕುಟುಂಬದವ್ರು ಎಲ್ರೂ ಇಲ್ಲೇ ಇದೀವಿ. ವೇದಾಂತ್ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅವನು? ಏನ್ ನಡೀತಾ ಇದೆ ಇಲ್ಲಿ? ಹಾಯ್ ಪರಿ. ಅಲ್ಲ ಕಣಮ್ಮ, ಇಷ್ಟೊತ್ತ ಬರೋದು? ಇವತ್ತು ನಿಂದೆ ಎಂಗೇಜ್ಮೆಂಟ್ ತಾನೆ? ಸಾರಿ ಪರಿ, ಸಾರಿ. ಇವತ್ತು ನನ್ನ ಎಂಗೇಜ್ಮೆಂಟ್ ಅಲ್ವಾ? ನೀನ್ ಈ ತರ ಮುಖ ಹೊಚ್ಕೊಂಡಿದ್ರೆ ಒಂದ್ ಚೂರು ಚೆನ್ನಾಗಿರಲ್ಲ. ನೀನ್ ಯಾವಾಗ್ಲೂ ನಗ್ನಗ್ತಾ ಲಕ ಲಕ ಅಂತ ಇರ್ಬೇಕು. ಹೆಂಗೂ ನೀನ್ ಎರಡೇ ಮಗಳು ಸಾಗಾಗ್ತಾ ಇದೆಯಾ. ನಿನ್ ಮನೇಲಿ ಜಗಳ ಆಡೋದಕ್ಕೆ ಇಬ್ಬರೇ ಇರೋದು. ಇಂಥ ಖುಷಿ ಸಂದರ್ಭದಲ್ಲೂ ನೀನ್ ನನಗ್ ಬೈತಿದ್ಯಲ್ಲ ಪರಿ. ಏ ಅದಿತಿ, ನಿನ್ಗೆ ಬಿಡ್ಬೇಕು. ಯಾಕಮ್ಮ ನನಗೆ ಯಾಕೆ ಬಿಡ್ತೀಯಾ? ಬಿಡೋದಾದ್ರೆ ಇವಳಿಗೆ ಬಿಡು, ಇವಳೇ ಸೀನಿಯರ್. ಇನ್ನು ಸ್ವಲ್ಪ ದಿನದಲ್ಲಿ ಮನೆ ಬಿಟ್ಟು ಹೋಗ್ತಾಳೆ. ಮನೆ ಬಿಟ್ಟು ಹೋದ್ರೆ ಗಂಡನ ಮನೇಲಿ ಹೊಡೆಯೋರು ಯಾರು ಇಲ್ಲ. ಇವಾಗ್ಲೇ ಖರ್ಚಿಗೆ ಸ್ವಲ್ಪ ಕೊಡು, ತಿನ್ಕೊಂಡ್ ಹೋಗ್ತಾಳೆ. ಅಮ್ಮ, ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ನೋಡ್ದ್ಯಾ ನಿನ್ ಮೂರನೇ ಮಗಳನ್ನ ಎಷ್ಟು ತರಲೆ ಮಾಡ್ತಾಳೆ ಅಂತ. ಇವತ್ ನಿನ್ ಮೂಡ್ ಕೂಡ ಇದೇ ತರ ಇರ್ಬೇಕು, ಮುಖ ಉದಿಸ್ಕೊಂಡಿರ್ಬಾರ್ದು, ಆಯ್ತಾ? ಅಮ್ಮ ಹೋಗಮ್ಮ, ಬೇಗ ರೆಡಿ ಆಗೋ. ನಮ್ ಗಂಡು ಬರೋ ಅಷ್ಟೊತ್ತಿಗೆ ನೀನ್ ರೆಡಿ ಆಗಿರ್ಬೇಕು. ಸರಿ ಅಜ್ಜಿ. ಅದ್ ಸರಿ, ನನ್ಗೋಸ್ಕರ ಹುಟ್ಟಿರೋ ಗಂಡ್ ಪ್ರಾಣಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಹಾಕ್ತೀನಿ ನೋಡು. ಇದೇನೇ ನಿನ್ ಭಾಷೆ? ಆ ಪ್ರಾಣಿನೂ ಇಲ್ಲೇ ಎಲ್ಲೋ ಇದೆ, ಚಿಂತೆ ಮಾಡ್ಬೇಡ. ಆ ಪ್ರಾಣಿನ ನಿನಗೆ ಗಂಟಾಗ್ತಿವಿ. ಮೊದ್ಲು ಹೋಗಿ ನೀನ್ ರೆಡಿ ಆಗೋ. ಮದ್ವೆ ಆದ್ಮೇಲೆ ಹಗಲು ರಾತ್ರಿ ಆ ಪ್ರಾಣಿ ಮುಖಾನೇ ನೀನ್ ನೋಡ್ಬೇಕಾಗತ್ತೆ. ಅಗ್ರಜಿಂಗೆ ನಾವ್ ಈಗ ಬಂದ್ವಿ, ಲೇಟ್ ಆಗೆಲ್ಲ ಬಂದ್ವಿ ಅಂತ ಗೊತ್ತಾದ್ರೆ ಟೆನ್ಷನ್ ಮಾಡ್ಕೊಳ್ತಾನೆ. ಅವ್ನ್ ಬರೋಷ್ಟರಲ್ಲಿ ನಾವೆಲ್ಲ ನೀಟಾಗಿ ರೆಡಿ ಆಗಿ ಜಿಗಿ 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 ಅಂತ ಹೊಳಿತಾ ಇರ್ಬೇಕು. ಬನ್ನಿ ಬನ್ನಿ, ನೋಡಿ ಎಲ್ಲಾರು ರೆಡಿ ಆಗ್ಬಿಡಿ. ಬನ್ನಿ ಅಂತಿ. ಒಂದ್ ನಿಮಿಷ, ಹುಡುಗರ ರೂಮು ಆ ಕಡೆ ಇದೆ. ನೀವು ಹೋಗಿ ರೆಡಿ ಆಗ್ಬಿಡಿ. ಸೀರೆ ಅಂತೂ ಮರ್ತು ಬಂದಿದ್ದೆ. ನಿಶ್ಚಿತಾರ್ಥದ ಉಂಗ್ರ ಅಲ್ಲೇ? ಇದೇನೆ ಉಂಗ್ರನೇ ತಾಳಿ ತರ ಹಾಕೊಂಡಿದ್ಯಲ್ಲ? ಅಮ್ಮ, ಮದ್ವೆ ಆದವ್ರಿಗೆ ತಾಳಿ ಹೇಗೋ, ಮದ್ವೆ ಆಗಕ್ ರೆಡಿ ಆಗಿರೋರ್ಗೂ ಇದು ತಾಳಿ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ಸರಿ. ಆ ವೇದಾಂತ್ಗೆ ಕೋಟ್ ತಗೊಂಡಿದ್ವಲ್ಲ, ಅದು? ಓ, ಅದು ಮನೇಲೇ ಇದೆ ಅನ್ಸುತ್ತೆ. ಏನಮ್ಮ ನೀನು
ನಾನ್ ಮನೆಯಿಂದ ಹೊರಡುವಾಗ್ಲೇ ನಿನಗೆ ಹೇಳಿದ್ದೆ, ಏನಾದ್ರೂ ಮರ್ತಿದ್ರೆ ಹೇಳು ತರ್ತೀನಿ ಅಂತ. ಕೊನೆಗೂ ನಿನ್ ತರ್ಲೆ ಬುದ್ಧಿ ತೋರಿಸ್ಬಿಟ್ಟಿಯಲ್ಲೇ. ನನ್ಗೇನ್ ಗೊತ್ತು ನೀನ್ ಅದನ್ನ ಬ್ಯಾಗಿಗೆ ಹಾಕೊಂಡಿರ್ತೀಯ ಅಂತ ಅನ್ಕೊಂಡೆ. ನೀನೇ ಮನೇಲಿ ಕಾಣ್ತಾ ಇರ್ಲಿಲ್ಲ, ಅದ್ರ ಮೇಲೆ ನನ್ ಚಿಂತೆ ನನಗೆ. ಏನಮ್ಮ ನೀನು ಯಾವಾಗ್ಲೂ ಮಾಡಿದ ತಪ್ಪನೆ ಮಾಡ್ತಾ ಇರ್ತೀಯ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಪರಿಮಳ? ಅಂಗಡಿ ಅವನಿಗೆ ಹೇಳಿದ್ರೆ ಅಮ್ಮ ರೆಡಿ ಆಗೋ ಅಷ್ಟರಲ್ಲಿ ಅದೇ ತರದ ಕೋಟನ್ನ ಇಲ್ಲಿ ಕೊಟ್ಟೋಗ್ತಾನೆ. ನೀನೇನ್ ಚಿಂತೆ ಮಾಡ್ಬೇಡ. ಹೋಗಪ್ಪ, ನೀನ್ ರೆಡಿ ಆಗ. ಇನ್ಯಾರಿಗೆ ಕಳ್ಸಬೇಕು? ಹಾ, ಸುಜಾತಕ್ಕೆ. ಏನೇ ನಿಂಗೆ ನೆಟ್ಟ ಮಂಚದ ಮೇಲೆ ಕುತ್ಕೊಳಕ್ ಬರಲ್ವಲ್ಲ? ಇವತ್ತು ನಿನ್ ಎಂಗೇಜ್ಮೆಂಟ್, ಫೋನ್ ಯಾಕೆ ಬೇಕು ನಿಂಗೆ? ಯಾವ್ದೋ ನಾನು ಹಳೆ ಬಾಯ್ ಫ್ರೆಂಡ್ ಜೊತೆ ಟೆಕ್ಸ್ಟ್ ಮಾಡ್ತಿದ್ದೀನಿ ಅನ್ನೋ ಆಡ್ತಿದ್ದಲ್ಲೇ, ಕೊಡೆ ನನ್ ಫೋನ್. ನಾನೆಲ್ಲೇ ಹಾಗನೆ ನೀನೇ ಯಾಕೆ ಸೆಲ್ಫ್ ಹಾಕೋತಿದ್ಯಾ? ನಾನು ನನ್ನ ಫ್ರೆಂಡ್ ಜೊತೆ ಟೆಕ್ಸ್ಟ್ ಮಾಡ್ತಿದ್ದೀನಿ ಕಣೆ, ಕೊಡೆ ಫೋನು. ಕೊಡಲ್ಲ. ಏನೇ ಮಾಡ್ತೀಯಾ? ಕುಂಬ್ಳಕಾಯಿ, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಫೋನ್ ಕೊಟ್ಬಿಡು. ಸುಮ್ನೆ ನನ್ನ ರೊಚ್ಚಿಗೆ ಇಳಿಸ್ಬೇಡ, ಆಮೇಲೆ ಮುಖ ಮುತಿ ನೋಡಿದ್ರೆ ಚಚ್ಚಾಕ್ಬಿಡ್ತೀನಿ. ಅನ್ಯಾಯವಾಗಿ ಇಂಥ ಶುಭ ಕಾರ್ಯದಲ್ಲಿ ರಕ್ತಪಾತ ಆಗೋದು ನನಗೊಂಚೂರು ಇಷ್ಟ ಇಲ್ಲ. ಫೋನ್ ಕೊಟ್ಬಿಡು. ಇವತ್ತಿನ ಎಂಗೇಜ್ಮೆಂಟ್ ಕಣೆ, ರೆಡಿ ಆಗೋಬೇಕು. ಫೋನಲ್ಲಿ ಏನೇ ನಿನ್ ಕೆಲ್ಸ? ಅದು ಅಲ್ಲದೆ ನಾರ್ಮಲ್ ಡೇಸ್ ಅಲ್ಲೇ ನೀನ್ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ, ಅಂತದ್ರಲ್ಲಿ ಇವತ್ತು ಏನು ಫೋನ್ ಮೇಲೆ ಅಷ್ಟೊಂದು ಲವ್ ನಿಂಗೆ? ಅವ್ನು ನನ್ನ ಕಾಲೇಜ್ ಮೇಟ್ ಕಣೆ, ಇವತ್ತು ನನ್ನ ಎಂಗೇಜ್ಮೆಂಟ್ ಆಗ್ತಿದೆ ಅಂತ ಅವ್ರಿಗೆ ಹೇಳ್ತಾ ಇದ್ದೆ, ಗೊತ್ತಾಯ್ತಾ? ಅಷ್ಟೇ. ಅದಕ್ಕೆ ಏನ್ ಅರ್ಜೆಂಟ್ ಇವಾಗ? ಎಂಗೇಜ್ಮೆಂಟ್ ಆದ್ಮೇಲೆ ಆಮೇಲೆ ಎಂಗೇಜ್ ಅಂತ ಹೇಳಿ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಪೋಸ್ಟ್ ಮಾಡ್ಬೋದಲ್ಲ, ಅಷ್ಟೇ. ಇಡೀ ಜಗತ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ನಿನಗ್ಯಾಕೆ ಹೊಟ್ಟೆ ಉರಿ? ನಾನು ನಿನ್ ಮೊಬೈಲ್ ತಗೊಂಡ್ ಚಾಟ್ ಮಾಡ್ತಿದ್ದೀನ? ಇಲ್ಲ ತಾನೆ? ಹಾಗಲ್ಲ ಕಣೆ, ಎಂಗೇಜ್ಮೆಂಟ್ ಒಂದು ಆರಾಮಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು. ಇಲ್ಲಿವರೆಗೂ ಬರೋದಕ್ಕೆ ನೀನು ವೇದಾಂತ್ ಬಾವ ಎಷ್ಟು ಕಷ್ಟಪಟ್ಟಿದ್ದೀರಾ, ಅದ್ ನಿಂಗೂ ಗೊತ್ತು ತಾನೆ? ಹೌದು ಕಣೆ, ನೀನ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಮೊದ್ಲು ಎಂಗೇಜ್ಮೆಂಟ್ ಒಂದ್ ಆಗ್ಬಿಡ್ಲಿ, ಅಲ್ಲಿವರೆಗೂ ನೆಮ್ಮದಿ ಇಲ್ಲ. ಸರಿ, ನಾನು ರೆಡಿ ಆಗ್ತೀನಿ, ನೀನ್ ರೈಟ್ ಹೇಳಿ. ಸರಿ ಕಣೆ. ಅಮ್ಮ, ವೇದಾಂತ ಇಲ್ಲಿ ಇನ್ನೂ ಕಾಣಿಸ್ತಾನೆ ಇಲ್ವಾ? ಏನು, ವೇದಾಂತ ಇನ್ನೂ ಬಂದಿಲ್ವಾ? ಇಲ್ಲ ಅಮ್ಮ, ವೇದಾಂತ್ ಇನ್ನೂ ಬಂದಿಲ್ಲ. ವಿಕ್ಕಿ, ಸಾರ್ಥಕ್, ವೇದಾಂತ ಇಲ್ಲಪ್ಪ. ಅಜ್ಜಿ, ಅವ್ನು ಅವಾಗ್ಲೇ ಮನೇಲಿ ಇರ್ಬೇಕಾದ್ರೆ ನಾನು ಕಾಲ್ ಮಾಡಿದ್ದೆ ಬೇಗ ಬಂದ್ಬಿಡು ಅಂತ. ಅವ್ನು ನಿಮ್ ಜೊತೆನೂ ಬರ್ಲಿಲ್ವಾ? ಅಯ್ಯೋ, ನಿಮ್ ಜೊತೆ ಬಂದಿದ್ದಾನೆ ಅಂತ ನಾನ್ ತಿಳ್ಕೊಂಡಲ್ಲ. ಅಲ್ಲ, ಅವನ ಎಂಗೇಜ್ಮೆಂಟ್ ದಿನನೇ ಟೈಮಿಗೆ ಸರಿಯಾಗಿ ಬರ್ದೆ ಎಲ್ಲಿ ಹೋದ ಇವನು? ಸಾರ್ಥಕ್, ವೇದಾಂತ್ ಒಂದ್ಸತಿ ಕಾಲ್ ಮಾಡಿ ನೋಡಿ. ಬೇಗ ನನ್ ಬ್ಲೌಸ್ ರೆಡಿ ಮಾಡೆ. ಈ ಹಳೆ ಮುಕ್ಕಿಗೋ ಎಲ್ಲ ಕೆಲಸ ಮಾಡೋದಕ್ಕೂ ಒಬ್ರೊಬ್ರು ಅಸಿಸ್ಟೆಂಟ್ ಬೇಕು. ಏನೇ ಆದ್ರೂ 3ನೇ ಒಳಗ್ ಮಾತ್ರ ಹುಟ್ಟಬಾರ್ದು. ಸಾಕು ಸುಮ್ನಿರೆ. 3ನೇ ಒಳಗೆ ಬೇಜಾನ್ ಪ್ರಾಫಿಟ್ ಇರುತ್ತೆ, 4ನೇ ಒಳಗ್ ಮಾತ್ರ ಹುಟ್ಲೇಬಾರ್ದು. ಸಾಕು ಸುಮ್ನಿರೆ. ನಮ್ಮ ಮನೇಲಿ ನಿನಗ್ ಪ್ಯಾಂಪರ್ ಮಾಡೋಷ್ಟು ಯಾರಿಗೂ ಮಾಡಲ್ಲ. ನಾನೇ ಈ ಕಡೆ ಅಕ್ಕನ ಕಡೆನೂ ಬಯಸ್ಕೋಬೇಕು, ಈ ಕಡೆ ಅಮ್ಮನ ಕಡೆನೂ ಬಯಸ್ಕೋಬೇಕು. ಚಿಕ್ಕಳಲ್ವಾ, ನಿನಗ್ ಬುದ್ಧಿ ಇಲ್ವಾ ಅಂತ ನಾನೇ ಬಯಸ್ಕೋಬೇಕು. ಎಲ್ಲರೂ ಸೇರಿ ನನ್ ಮೇಲೆ ಗೂಬೆ ಕೊಡಿಸ್ತಾರೆ. ಬರೀ ಸುಳ್ಳು. ಗೂಬೆ ಮೇಲೆ ಗೂಬೆ ಕೊಡ್ಸಕ್ಕಾಗತ್ತಾ? ಆಗಲ್ಲ ತಾನೆ? ನೋಡು, ಇವಾಗ ನಾನ್ ಬಿಟ್ಬಿಡ್ತೀನಿ. ಬೇಗ ಬ್ಲೌಸ್ ಕೊಡೆ. ತಗೋ. ನಾನ್ ಬ್ಲೌಸ್ ಕೊಡೆ ಅಂದ್ರೆ ಯಾವ್ದೋ ಬ್ಲೌಸ್ ಕೊಟ್ಟಿದ್ದೆಲೆ? ನಾನು ಹೇಳಿಲ್ವಾ ಅಕ್ಕ ಇವ್ರು ಗೂಬೆ ಅಂತ? ಕರೆಕ್ಟ್ ನೋಡು. ಅಮ್ಮನೇ ರೆಡಿ ಆದ್ಲಾ? ಅದಕ್ಕೆ ರೆಡಿ ಆಗ್ಬಿಡ್ತಾರೆ ಇನ್ನು ಸ್ವಲ್ಪ ಹೊತ್ತು. ಸರಿ, ಹೂ ಇಟ್ಟಿದ್ದೀನಿ, ಮುಡ್ಕೊಂಬರಕ್ ಹೇಳು. ಸರಿ ಅದಕ್ಕೆ. ಅತ್ತೆ, ಫೋನ್ ಪಿಕ್ ಮಾಡ್ತಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ ಅಲ್ವೋ? ಅವನ್ ಕಟ್ಕೊಳ್ಳೋಳು ಇಲ್ಲೇ ಇರ್ಬೇಕಾಗಿದ್ರೆ ಇನ್ಯಾರ ಜೊತೆ ಬ್ಯುಸಿ ಆಗಿದ್ದಾನೆ ಅವನು. ಅದಕ್ಕೆ ಆ ವೇದಾಂತನ್ ಬಾಲ ಇದ್ದಾನಲ್ಲ ಕಮ್ಮಂಗಿ ಕಾಂತ, ಅವನು ವಿಚಾರಿಸೋ, ಅವನಿಗೆಲ್ಲ ಗೊತ್ತಿರುತ್ತೆ. ಇಲ್ಲ ಅಜ್ಜಿ, ಅವ್ನು ಬೆಳಿಗ್ಗೆಯಿಂದನೂ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ನನಗೂ ಏನೋ ಬೇಕಿತ್ತು ಅಂತ ಕಾಲ್ ಮಾಡಿದೆ, ಕಾಲ್ ಕನೆಕ್ಟ್ ಆಗ್ಲಿಲ್ಲ.
ನೋಡ್ರಪ್ಪ ಅವನ್ ಎಲ್ಲಿದ್ದಾನೆ ಏನು ಅಂತ ವಿಚಾರಿಸಿ.